ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಬಣ, ಇನ್ನೊಂದು ಕಡೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ಬಣ. ಇವರಿಬ್ಬರ ನಡುವಿನ ಕೋಲ್ಡ್ ವಾರ್ ಇನ್ನೂ ಕೂಡ ಮುಂದುವರಿತಾ ಇದೆ. ಸಿದ್ದರಾಮಯ್ಯನವರ ಚದುರಂಗದಾಟಕ್ಕೆ ಡಿ.ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ಒಬ್ಬಂಟಿ ಆಗ್ಬಿಟ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಅಂಥ ಡೆವಲಪ್ಮೆಂಟ್ಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಮೇಲಿಂದ ಮೇಲೆ ಪ್ಲಾನ್ಗಳ ಮೇಲೆ ಪ್ಲಾನು, ಐಡಿಯಾಗಳ ಮೇಲೆ ಐಡಿಯಾ ಮಾಡಿಕೊಂಡು ಒಂದೊಂದಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಆ ನಡುವೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಒಬ್ಬೊಬ್ಬ ಸಚಿವರನ್ನ ಈ ಬಾರಿ ಕಣಕ್ಕಿಳಿಸಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. ಈ ಬಾರಿ ಲೋಕಸಭೆಯನ್ನು ಗೆಲ್ಲಬೇಕು ಅಂತಂದ್ರೆ ಸಚಿವರ ಸ್ಪರ್ಧೆ ಅನಿವಾರ್ಯ ಅನ್ನೋದನ್ನ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅದು ಸಚಿವರುಗಳಿಗೆ ಇಷ್ಟ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಜಾತಿ ಗಣತಿ ಮತ್ತು ಮೂರು ಡಿ.ಸಿ.ಎಂ ಅಸ್ತ್ರವನ್ನ ಸಿದ್ದರಾಮಯ್ಯ ಬಣದವರು ಬಿಡ್ತಿದ್ದಾರೆ. ಮೂರು ಡಿ.ಸಿ.ಎಂ ಮಾಡಿ ಈಗ ರಾಜ್ಯದಲ್ಲಿರುವಂಥ ಏಕೈಕ ಡಿ.ಸಿ.ಎಂ ಅನ್ನೋ ಆ ಪಟ್ಟವನ್ನ 3 ಜನಕ್ಕೆ ಹಂಚಬೇಕು, ಅಥವಾ ಅದರಿಂದ ಡಿ.ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನ ಕುಗ್ಗಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು, ಸಚಿವರುಗಳು ಪ್ಲಾನ್ ಮಾಡ್ತಿದ್ದಾರೆ. ಅಭಿಪ್ರಾಯ ಅವ್ರದ್ದು ಇದೆಲ್ಲ ಒಳ್ಳೇದಲ್ವೋ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ವಾ? ಕೆಲವು ಸಚಿವರನ್ನ ಕಣಕ್ಕಿಳಿಸ್ಬೇಕು ಅಂತ ಲೋಕಸಭಾ ಚುನಾವಣೆ ಅದು ಸದ್ಯಕ್ಕೆ ಅವೆಲ್ಲ ಏನು ಗೊತ್ತಿಲ್ಲ. ಹೈಕಮಾಂಡ್ 10 ತಾರೀಕು ಬರ್ತಾ ಇದ್ದಾರೆ. ACC ಇನ್ಚಾರ್ಜ್ ಸೆಕ್ರೆಟರಿ ಅವರು ಎಲ್ಲ ಅಭಿಪ್ರಾಯ ಕೇಳ್ತಾರೆ. ಅದು ಅಭಿಪ್ರಾಯ ಹೆಂಗೆ ಬರುತ್ತೋ ನೋಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಗೆಲ್ಬೇಕಲ್ಲ. ಗೆಲ್ಲಕ್ಕೆ ಏನೇನು ಮಾನದಂಡ ಇದೆ, ಏನೇನು ಸೂತ್ರ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿ. ಅಭಿಪ್ರಾಯ ನನಗೆ ಯಾರು ಹೇಳೇ ಇಲ್ವಲ್ಲ ನಿಂತ್ಕೋ ಅಂತ ನನಗೆ ಹೇಳಿದ ಮೇಲೆ ನಾನು ಹೌದು ತೀರ್ಮಾನ ಮಾಡ್ತೀನಿ. ಹೌದು ನಿಂತ್ಕೋಬೋದಾ, ನಿಂತ್ಕೊಳ್ಳೋಕ್ಕಾಗುತ್ತಾ, ನಿಂತ್ಕೊಳ್ಳೋಕ್ಕಾಗೋದಿಲ್ವಾ, ಅದು ನನ್ನ ವೈಯಕ್ತಿಕ ವಿಚಾರ. ಅದು ಆದರೆ ಯಾರು ಹೇಳಲೇ ಇಲ್ಲಲ್ಲ ಇನ್ನೂ. ಯಾರ ಹತ್ತಿ ಏನಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದರೆ ನಿಂತ್ಕೊಳ್ಳೋರು ನಿಂತ್ಕೊಳ್ತಾರೆ, ನಿಂತ್ಕೊಳ್ಳೋದಕ್ಕಾಗದೇ ಇರೋರು ಬೇಡ ನಮಗೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ನನಗೆ ಯಾರು ಹೇಳೇ ಇಲ್ವಲ್ಲ ನಿಂತ್ಕೋ ಅಂತ. ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಕಾಂಗ್ರೆಸ್ನ ಅಂಗಳದಲ್ಲಿ ಬಹಳ ಡೆವಲಪ್ಮೆಂಟ್ಗಳು ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಒಂದು ಕಡೆ ಡಿ.ಕೆ ಶಿವಕುಮಾರ್, ಒಂದು ಕಡೆ CM. ಆ ಕಡೆಯಿಂದ ಏನು ನಡೀತಿದೆ, ಈ ಕಡೆಯಿಂದ ಏನು ನಡೀತಾ ಇದೆ, ಫೈನಲಿ ಯಾರ ಕಡೆ ಮೇಲಾಗುತ್ತೆ ದೀಪಾ? ಪ್ರಣತ್, ನಿಜ ಲೋಕಸಭೆಗೆ ಸಚಿವರುಗಳು ನಿಂತ್ಕೋಬೇಕು, ಸಚಿವರುಗಳು ನಿಂತ್ಕೋಬಾರದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳಂತೂ ನಡೆದಿದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಒಂದಿಷ್ಟು ಕಡೆಗಳಲ್ಲಿ ಅವರ ಪತ್ನಿಯರುಗಳನ್ನ ನಿಲ್ಲಿಸಬೇಕು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಯಲ್ಲಿ ಇರುವಂತದ್ದು. ಆದರೆ ಇದೀಗ ಯಾರು ನಿಂತ್ಕೋಬೇಕು ಚುನಾವಣೆಗೆ ಅನ್ನುವಂತಹದ್ದು ಕೂಡ ಇಲ್ಲಿ ಚರ್ಚೆಗೆ ಬಂದಿದೆ. ಒಂದಿಷ್ಟು ಜನ ಅಂದ್ರೆ ಆ ಒಂದು ರೇಸ್ನಲ್ಲಿ ಪರಮೇಶ್ವರ್ ಇರಬಹುದು, KN ರಾಜಣ್ಣ ಇರಬಹುದು, ಮಹದೇವಪ್ಪ ಇರಬಹುದು, ಹೀಗೆ ಅನೇಕರುಗಳ ಹೆಸರುಗಳು, ಮುನಿಯಪ್ಪ ಕೂಡ ಏನು ಲೋಕಸಭೆಗೆ ನಿಲ್ಲೋದಕ್ಕೆ ಒಂದಿಷ್ಟು ಆ ರೀತಿಯ ಮನಸ್ಸಿದೆ ಅವರಿಗೆ ಅನ್ನುವಂತಹದ್ದು ಕೂಡ ಲೆಕ್ಕಾಚಾರದಲ್ಲಿ ಇದೆ. ಆದ್ರೆ ಇದೀಗ ಇನ್ ಕೇಸ್ ಅವರನ್ನ ನಿಲ್ಲಿಸಿ ಸೋಲ್ಸಿದ್ರೆ ಮತ್ತೆ ಸಚಿವರುಗಳ ಒಂದು ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಆದ್ರೆ ಇದೀಗ ಫೈನಲಿ ಹೈಕಮಾಂಡ್ ಡಿಸೈಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇರುವಂತಹ ಸಚಿವರುಗಳನ್ನ ಹೊರತುಪಡಿಸಿ ಸೂಕ್ತ ಅಭ್ಯರ್ಥಿ ಎಲ್ಲಾದ್ರೂ ಇದ್ದಾರಾ ಅನ್ನುವಂತಹದ್ದು ಕೂಡ ನೋಡ್ಬೇಕು. ಜೊತೆಗೆ ಆ ಅಭ್ಯರ್ಥಿ ಗೆಲ್ಲುವ ಒಂದಿಷ್ಟು ಲೆಕ್ಕಾಚಾರ ಎಷ್ಟಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸದ್ಯಕ್ಕೆ ಮುಂಬರುವಂತಹ ದಿನಗಳಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹದ್ದು ಸಚಿವರುಗಳ ಒಂದಿಷ್ಟು ಮಾತು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಪ್ರಣತ್.